BA ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಷಯದಲ್ಲಿ ನಾವು BA ಎರಡನೇ ಸೆಮಿಸ್ಟರ್ ಕನ್ನಡ ವಿಷಯದ ಅಧ್ಯಾಯ 7 ಅಡುಗೆ ಮನೆಯ ಹುಡುಗಿ ವೈದೇಹಿ ಅವರು ಬರೆದಿರ್ತಕ್ಕಂಥ ಅಡುಗೆ ಮನೆಯ ಹುಡುಗಿ ಅಧ್ಯಾಯದ ಭಾಗ 2 ವಿಡಿಯೋ ಇದಾಗಿದೆ. ಈಗಾಗಲೇ ಭಾಗ 1 ವಿಡಿಯೋದಲ್ಲಿ ನಾವು ವೈದೇಹಿ ಅವರ ಕೃತಿಕರ್ತೆ ಪರಿಚಯವನ್ನು ಮತ್ತು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ ಕೇಳಬಹುದು ಅಂತ ಡಿಸ್ಕಷನ್ ಮಾಡಲಾಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಮುಂದುವರಿದ ಭಾಗ, ಟಿಪ್ಪಣಿ ಭಾಗ, ಸಂದರ್ಭ ಸ್ಪಷ್ಟೀಕರಣ, 1 ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಟಿಪ್ಪಣಿಗಳು. ಅಡುಗೆ ಮನೆಯ ಹುಡುಗಿ. ಅಡುಗೆ ಮನೆ ಹುಡುಗಿ ವೈದೇಹಿಯವರ ಸ್ತ್ರೀಪರ ಚಿಂತನೆ, ಕಾಳಜಿ, ಸಂವೇದನೆಯ ಪ್ರಮುಖ ಕವನಗಳಲ್ಲಿ ಒಂದು. ಅತ್ಯಾಧುನಿಕ ಶತಮಾನವೆನಿಸಿಕೊಳ್ಳುವ ಇಂದಿನ 20ನೇ ಶತಮಾನದಲ್ಲಿಯೂ ಸಹಿತ ಸ್ತ್ರೀಗೆ ಸ್ವತಂತ್ರ ಸಮಾನತೆಗಳು ಸಿಕ್ಕಲಿಲ್ಲ. ಅವಳ ಸ್ವಾತಂತ್ರ್ಯ ಸಮಾನತೆಯು ಭಾವನೆಗಳು ಹರಳುಗಟ್ಟಲಿಲ್ಲ ಎಂಬ ಸ್ತ್ರೀ ಸಂವೇದನೆಯ ನೋವನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕವನದ ಆಶಯ ತಿರುಳು. 20ನೇ ಶತಮಾನದಲ್ಲಿ ಸಹಿತ ಪುರುಷ ಪ್ರಧಾನ ಸಮಾಜದ ಆಸೆಯಂತೆಯೇ ಹೆಣ್ಣು ತನ್ನ ಬಾಳನ್ನು ಕಳೆಯಬೇಕಾಗಿದೆ. ಪುರುಷ ಸಮಾಜ ಹಾಕಿಕೊಟ್ಟ ಗಡಿ ರೇಖೆಯ ಒಳಗೆ ಆಕೆ ತನ್ನ ಜೀವನವನ್ನು ಕಂಡುಕೊಳ್ಳಬೇಕಾಗಿದೆ. ಇಂಥ ಬಂಧನದ ಬದುಕನ್ನು ಪ್ರತಿಭಟಿಸಿ ತನ್ನ ಭಾವನೆಗಳಿಗೆ ಜೀವ ತುಂಬುವ ಕೆಲಸವನ್ನು ಮಾಡಬೇಕಿದೆ. ಆದರೆ ಪುರುಷ ಸಮಾಜದ ಕಪಿಮುಷ್ಟಿಯಲ್ಲಿ ಅದು ಸಾಧ್ಯವಾಗುತ್ತಿಲ್ಲ. ತನ್ನ ಸ್ವಾಯತ್ತತೆಗಾಗಿ, ತನ್ನ ಅಸ್ತಿತ್ವಕ್ಕಾಗಿ ಹಾಗೂ ತನ್ನ ಅಸ್ಮಿತೆಗಾಗಿ ಹೆಣ್ಣು ಹೋರಾಡುತ್ತಿರುವುದು ಇಂದಿನ 20ನೇ ಶತಮಾನದಲ್ಲೂ ವಿಫಲ ಕಾರ್ಯವಾಗಿದೆ. ಪುರುಷ ಪ್ರಧಾನ ಜಡ ಸಂಸ್ಕೃತಿಯಿಂದ ಹೊಸ ಚೈತನ್ಯಶೀಲ ಸಂಸ್ಕೃತಿಗೆ ಹಾರುವ ಹಂಬಲ ಹೆಣಗಿದ್ದರೂ ಅದು ಸಾಧ್ಯವಾಗದೆ ಇಂದಿಗೂ ಅಡುಗೆ ಮನೆಯ ಆಕೆಯೇ ಪ್ರಪಂಚವಾಗಿರುವ ದುರಂತವನ್ನು ಈ ಕವನ ಅತ್ಯಂತ ಧ್ವನಿಪೂರ್ಣವಾಗಿ ಕಟ್ಟಿಕೊಡುತ್ತದೆ. ಇಂದಿಗೂ ಹೆಣ್ಣು ತನ್ನ ಸ್ವತಂತ್ರ ಸಮಾನತೆಯ ದಾರಿಯನ್ನು ಕಾಣದೆ ಕೊರಗುವ ಸ್ಥಿತಿಯನ್ನು ಈ ಕವನ ಔಚಿತ್ಯಪೂರ್ಣವಾಗಿ ಪ್ರತಿಪಾದಿಸಿದೆ. ಇಲ್ಲಿ ಬಯಕೆಗೊಳ್ಳುವ ವಿಮಾನ ಸ್ತ್ರೀ ಬಯಸುವ ಮುಕ್ತ ವಾತಾವರಣವನ್ನು ಧ್ವನಿಸುತ್ತದೆ. ಇಂದಿನ 20ನೇ ಶತಮಾನದಲ್ಲಾದರೂ ಪುರುಷ ಸಮಾಜ ತನಗೆ ಸ್ವಾತಂತ್ರ್ಯವನ್ನು ಕೊಡಬಹುದೇ, ತನಗೆ ಹಕ್ಕಿಯಂತೆ ಅಥವಾ ವಿಮಾನದಂತೆ ಸ್ವಚ್ಛಂದವಾಗಿ ಬದುಕಲು ಅವಕಾಶ ಮಾಡಿಕೊಡಬಹುದೇ ಎಂಬ ಆಕೆಯ ಆಶಯ ಇಲ್ಲಿದ್ದು ಅದು ಕೈಗೂಡಲಾರದು ಎಂಬ ವ್ಯಥೆಯೂ ಇದೆ. ಏಕೆಂದರೆ ಈಗಲೂ ಇರುವ ಪುರುಷ ರಾಮರು ಈ ಕ್ರಿಸ್ತಪೂರ್ವ ಶತಮಾನಕ್ಕೆ ಸೇರಿದವರೇ ಎನ್ನುವುದು ಇದಕ್ಕೆ ಪ್ರಬಲ ಕಾರಣ. ಇದನ್ನೆಲ್ಲ ಈ ಕವನ ತುಂಬ ಧ್ವನಿಪೂರ್ಣವಾಗಿ ಪ್ರತಿಪಾದಿಸಿದೆ ಎಂಬುದು ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು. ಮುಂದುವರಿದು ಈ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ಪ್ರತಿ ಪ್ರಾಣಿಗೂ ಹೊಟ್ಟೆ ಇದ್ದ ಹಾಗೆ ಅವಳ ಅಡುಗೆ ಮನೆ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ವೈದೇಹಿಯವರ ಅಡುಗೆ ಮನೆಯ ಹುಡುಗಿ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಹೀಗೆ ಅಡುಗೆ ಮನೆಯ ಪ್ರಪಂಚವೆಂದು ವಿವರಿಸುವ ಸಂದರ್ಭದಲ್ಲಿ ಕವಿಯತ್ರಿ ಈ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ. 20ನೇ ಶತಮಾನದ ಅತ್ಯಾಧುನಿಕ ಯುಗದಲ್ಲಿಯೂ ಸಹಿತ ಸ್ತ್ರೀಗೆ ಯಾವುದೇ ಸ್ವತಂತ್ರ ಸಮಾನತೆಗಳು ಸಿಕ್ಕದೆ ಕೇವಲ ಅಡುಗೆ ಮನೆ ಆಕೆಯ ಪ್ರಪಂಚವಾಗಿದೆ. ಈ ಅಡುಗೆ ಮನೆ ಆಕೆಗೆ ಎಂತಹ ಬಂಧನಕಾರಿ ವ್ಯವಸ್ಥೆ ಎಂದರೆ ಹೊರಗಿನ ಪ್ರಪಂಚದ ಸುಳಿವೇ ಇಲ್ಲದಷ್ಟು ಬಂಧನಕಾರಿ ವ್ಯವಸ್ಥೆಯಾಗಿದೆ. ಅಡುಗೆ ಮನೆಯೊಂದೇ ಆಕೆಯ ಸ್ವಂತ ಪ್ರಪಂಚ. ಹೊರಗಿನ ಪ್ರಪಂಚವೇ ಇದ್ದರೂ ಅದು ಬಹುದೂರ. ಅಡುಗೆ ಮನೆಯ ಪದಾರ್ಥಗಳಿಗೂ ಸಹಿತ ಒಂದು ಸ್ವಾತಂತ್ರ್ಯವಿದೆ. ಆದರೆ ಸ್ತ್ರೀಗೆ ಮಾತ್ರ ಯಾವ ಸ್ವಾತಂತ್ರ್ಯವಿಲ್ಲ. ಹೊರಗಿನ ಪ್ರಪಂಚ ಅವಳಿಗೊಂದು ಅಗೋಚರ ಜಗತ್ತು. ಇದನ್ನು ವಿವರಿಸುತ್ತಾ ಕವಿಯತ್ರಿ ಈ ಮೇಲಿನಂತೆ ಹೇಳುತ್ತಾರೆ. ಪ್ರಶ್ನೆ ನಂಬರ್ 2, ಆಕಾಶದ ಸದ್ದಿಗೆ ಕಿವಿಯ ತೆರೆದಿಟ್ಟು ಕಳೆಯುವಳು ಆಯುಷ್ಯ ಬೊಟ್ಟು. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ವೈದೇಹಿಯವರ ಅಡುಗೆ ಮನೆಯ ಹುಡುಗಿ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಸ್ತ್ರೀ ಮುಕ್ತ ವಾತಾವರಣ ಬಯಸುವುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿಯತ್ರಿ ಈ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ. ಅತ್ಯಾಧುನಿಕ ಶತಮಾನವೆನಿಸಿಕೊಳ್ಳುವ ಇಂದಿನ 20ನೇ ಶತಮಾನದಲ್ಲಿಯೂ ಸಹಿತ ಸ್ತ್ರೀಗೆ ಸ್ವತಂತ್ರ ಸಮಾನತೆಗಳು ಸಿಕ್ಕಲಿಲ್ಲ. ಅವಳ ಸ್ವತಂತ್ರ ಸಮಾನತೆಯ ಭಾವನೆಗಳು ಹರಳುಗಟ್ಟಲಿಲ್ಲ. ಹೆಣ್ಣು 20ನೇ ಶತಮಾನದಲ್ಲಿ ಸಹಿತ ಪುರುಷ ಪ್ರಧಾನ ಸಮಾಜದ ಆಸೆಯಂತೆಯೇ ತನ್ನ ಬಾಳನ್ನು ಕರೆಯಬೇಕಾಗಿದೆ. ಪುರುಷ ಸಮಾಜ ಹಾಕಿಕೊಟ್ಟ ಗಡಿ ರೇಖೆಯ ಒಳಗೆ ಆಕೆ ತನ್ನ ಜೀವನವನ್ನು ಕಂಡುಕೊಳ್ಳಬೇಕಾಗಿದೆ. ಆದರೆ ಪುರುಷ ಸಮಾಜದ ಕಪಿಮುಷ್ಟಿಯಲ್ಲಿ ಅದು ಸಾಧ್ಯವಾಗುತ್ತಿಲ್ಲ. ತನ್ನ ಸ್ವಾಯತ್ತತೆಗಾಗಿ, ತನ್ನ ಅಸ್ತಿತ್ವಕ್ಕಾಗಿ, ತನ್ನ ಬಿಶ್ಚಿತೆಗಾಗಿ ಹೆಣ್ಣು ಹೋರಾಡುತ್ತಿರುವುದು ಇಂದಿನ 20ನೇ ಶತಮಾನದಲ್ಲೂ ವಿಫಲ ಕಾರ್ಯವಾಗಿದೆ. ಪುರುಷ ಪ್ರಧಾನ ಜಡ ಸಂಸ್ಕೃತಿಯಿಂದ ಹೊಸ ಚೈತನ್ಯಶೀಲ ಸಂಸ್ಕೃತಿಗೆ ಹಾರುವ ಹಂಬಲ ಹೆಣ್ಣಿಗಿದ್ದರೂ ಅದು ಸಾಧ್ಯವಾಗದೆ ಇಂದಿಗೂ ಅಡುಗೆ ಮನೆಯೇ ಆಕೆಯ ಪ್ರಪಂಚವಾಗಿದೆ.
ಇಂಥ ಬಂಧನದ ಬದುಕನ್ನು ಪ್ರತಿಭಟಿಸಿ ತನ್ನ ಭಾವನೆಗಳಿಗೆ ಜೀವ ತುಂಬುವ ಆಸೆ ಆಕೆಯದು. ಇಂದಿನ 20ನೇ ಶತಮಾನದಲ್ಲಾದರೂ ಪುರುಷ ಸಮಾಜ ತನಗೆ ಸ್ವಾತಂತ್ರ್ಯವನ್ನು ಕೊಡಬಹುದೇ, ತಾನು ಸಹಿತ ಹಕ್ಕಿಯಂತೆ ಅಥವಾ ವಿಮಾನದಂತೆ ಸ್ವಚ್ಛಂದವಾಗಿ ಬದುಕಲು ಅವಕಾಶ ಮಾಡಿಕೊಡಬಹುದೇ ಎಂಬ ಆಸೆ ಆಕೆಯದು. ಆದರೆ ಇದು ಕೈಗೂಡಲಾರದೆಂಬ ವ್ಯಥೆಯೂ ಆಕೆಗಿದೆ. ಏಕೆಂದರೆ ಈಗಲೂ ಇರುವ ಪುರುಷ ರಾಮರು ಕ್ರಿಸ್ತಪೂರ್ವ ಶತಮಾನಕ್ಕೆ ಸೇರಿದವರೇ. ಕವಯತ್ರಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂಥ ಉತ್ತರಗಳಾಗಿದ್ವು. ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ಅಡುಗೆ ಮನೆಯ ಹುಡುಗಿ ಕವನದ ಕರ್ತೆ ಯಾರು? ಉತ್ತರ, ಅಡುಗೆ ಮನೆಯ ಹುಡುಗಿ ಕವನದ ಕರ್ತ್ಯ ವೈದೇಹಿ. 2, ಅಡುಗೆ ಮನೆಯ ಹುಡುಗಿ ಕವನದ ತಿರುಳೇನು? ಉತ್ತರ, 20ನೇ ಶತಮಾನದ ಇಂದಿನ ಅತ್ಯಾಧುನಿಕ ಯುಗದಲ್ಲಿಯೂ ಸ್ತ್ರೀಗೆ ಸಿಗಬೇಕಾದ ಸ್ವತಂತ್ರ ಸಮಾನತೆಗಳು ಇನ್ನೂ ಸಿಕ್ಕಿಲ್ಲ. ಈಗಲೂ ಅಡುಗೆ ಮನೆಯೇ ಅವರ ಪ್ರಪಂಚವಾಗಿದೆ ಎಂಬುದನ್ನು ಪ್ರತಿಪಾದಿಸುವುದು ಈ ಕವನದ ತಿರುಳು. 3, ಅಡುಗೆ ಮನೆಯ ಹುಡುಗಿ ಯಾರ ಪ್ರತಿನಿಧಿ? ಉತ್ತರ, ಅಡುಗೆ ಮನೆಯ ಹುಡುಗಿ ಸ್ವತಂತ್ರ ಸಮಾನತೆಗಳಿಲ್ಲದ ಸ್ತ್ರೀ ಸಮುದಾಯದ ಪ್ರತಿನಿಧಿ. ಪ್ರಶ್ನೆ ನಂಬರ್ 4, ಅಡುಗೆ ಮನೆಯ ಯಾವುದರ ಪ್ರತೀಕ? ಉತ್ತರ, ಅಡುಗೆ ಮನೆ ಸ್ತ್ರೀ ಬಂಧನದ ಪ್ರತೀಕ. ಪ್ರಶ್ನೆ ನಂಬರ್ 5, ಬಾಗಿಲು, ಕಿಟಕಿ, ಹೊಗೆ ನಳಿಗೆ, ಕಿರು ಕಿಂಡಿಗಳಲ್ಲಿರುವ ಅಡುಗೆ ಮನೆ ಏನನ್ನ ಸೂಚಿಸುತ್ತದೆ? ಉತ್ತರ, ಬಾಗಿಲು, ಕಿಟಕಿ, ಹೊಗೆ ನಳಿಗೆ, ಕಿರು ಕಿಂಡಿಗಳಿಲ್ಲದ ಅಡುಗೆ ಮನೆ ಸ್ತ್ರೀಯರಿಗೆ ಹೊರ ಪ್ರಪಂಚದ ಸ್ವಾತಂತ್ರ್ಯವಿಲ್ಲವೆಂಬುದನ್ನು ಸೂಚಿಸುತ್ತದೆ. 6, ವೈರಾಗ್ಯ ಕಾಣಿಸಿಕೊಳ್ಳುವುದು ಯಾವಾಗ? ಉತ್ತರ, ವೈರಾಗ್ಯ ಕಾಣಿಸಿಕೊಳ್ಳುವುದು ಅಭಾವವಿದ್ದಾಗ. 7, ವಿಮಾನ ಯಾವುದರ ಸಂಕೇತ? ಉತ್ತರ, ವಿಮಾನ ಅಡುಗೆ ಸ್ತ್ರೀ ಮನೆಯ ಬಂಧನವನ್ನು ಕಳೆದುಕೊಂಡು ಹೊರಗಿನ ಪ್ರಪಂಚದಲ್ಲೂ ಸ್ವತಂತ್ರವಾಗಿ ವ್ಯವಹರಿಸುವುದರ ಸಂಕೇತ. ಪ್ರಶ್ನೆ ನಂಬರ್ 8, 21ನೇ ಶತಮಾನದಲ್ಲಾದರೂ ಜೊತೆಗೆ ಕರೆದೊಯ್ಯುವೆಯಾ ಎಂದು ಹುಡುಗಿ ಕೇಳುವುದರ ಧ್ವನಿ ಏನು? ಉತ್ತರ, 21ನೇ ಶತಮಾನದಲ್ಲಾದರೂ ಪುರುಷ ಸಮಾಜ ಸ್ತ್ರೀಗೆ ಸ್ವಾತಂತ್ರ್ಯವನ್ನು ಕೊಡಬಹುದೇ ಎಂಬುದು 20ನೇ ಶತಮಾನದಲ್ಲಾದರೂ ಜೊತೆಗೆ ಕರೆದೊಯ್ಯುವೆಯಾ ಎಂದು ಹುಡುಗಿ ಕೇಳುವುದು ಧ್ವನಿ. ಪ್ರಶ್ನೆ ನಂಬರ್ 9, ಸ್ತ್ರೀ ಕಾಣಬಯಸುವ ಹೊಸ ಲೋಕ ಯಾವುದು? ಉತ್ತರ, ಸ್ತ್ರೀ ಕಾಣಬಯಸುವ ಹೊಸ ಲೋಕ ಸ್ವಾತಂತ್ರ್ಯ ಸಮಾನತೆಗಳ ಲೋಕ. 10, ಮೆಣಸಿನ ಚೊಟ್ಟು ಮುರಿಯುವುದು ಏನನ್ನ ಸೂಚಿಸುತ್ತದೆ? ಉತ್ತರ, ಮೆಣಸಿನ ಚೊಟ್ಟು ಮುರಿಯುವುದು ಸ್ತ್ರೀಗೆ ಇನ್ನೂ ಸ್ವತಂತ್ರ ಮಾರ್ಗ ಲಭಿಸಿಲ್ಲವೆಂಬುದನ್ನು ಸೂಚಿಸುತ್ತದೆ. ಪ್ರಶ್ನೆ ನಂಬರ್ 11, ಹೆಣ್ಣಿನ ಬದುಕಿನ ನೋವು, ನಲಿವು, ಆಸೆ, ಆಕಾಂಕ್ಷೆಗಳನ್ನು ಕಟ್ಟಿಕೊಡುವ ಒಂದು ಅದ್ಭುತ ಕವಿತೆ ಯಾವುದು? ಉತ್ತರ, ಹೆಣ್ಣಿನ ಬದುಕಿನ ನೋವು, ನಲಿವು, ಆಸೆ, ಆಕಾಂಕ್ಷೆಗಳನ್ನು ಕಟ್ಟಿಕೊಡುವ ಒಂದು ಅದ್ಭುತ ಕವಿತೆ ವಹಿದೇಯವರ ಅಡುಗೆ ಮನೆಯ ಹುಡುಗಿ. 12, ಅಡುಗೆ ಮನೆ ಹುಡುಗಿ ಕವನ ಯಾರ ಬದುಕನ್ನು ಚಿತ್ರಿಸುತ್ತದೆ? ಉತ್ತರ, ಅಡುಗೆ ಮನೆ ಹುಡುಗಿ ಕವನ ಅಡುಗೆ ಮನೆಯಲ್ಲಿರುವ ತನ್ನ ಜೀವನವನ್ನು ಕಳೆಯುವ ಹುಡುಗಿಯೊಬ್ಬಳ ಬದುಕನ್ನು ಚಿತ್ರಿಸುತ್ತದೆ. ಪ್ರಶ್ನೆ ನಂಬರ್ 13, ಅಡುಗೆ ಮನೆ ಹುಡುಗಿ ಕವನ ಏನನ್ನ ತೆರೆದಿಡುತ್ತದೆ? ಉತ್ತರ, ಅಡುಗೆ ಮನೆ ಹುಡುಗಿ ಕವನ ಸಮಾಜದಲ್ಲಿನ ಮಹಿಳೆಯರ ಸಂಕಷ್ಟ ಹಾಗೂ ಅವರ ಕನಸುಗಳನ್ನು ತೆರೆದಿಡುತ್ತದೆ. ಪ್ರಶ್ನೆ ನಂಬರ್ 14, ಅಡುಗೆ ಮನೆ ಹುಡುಗಿ ಕವನದಲ್ಲಿ ಏನನ್ನ ಕಾಣಬಹುದು? ಉತ್ತರ, ಅಡುಗೆ ಮನೆ ಹುಡುಗಿ ಕವನದಲ್ಲಿ ಅಡುಗೆ ಮನೆಯಲ್ಲಿಯೇ ಜೀವನ ಸವೆಸುವ ಹೆಣ್ಣಿನ ಆಸೆ, ಆಕಾಂಕ್ಷೆಗಳನ್ನು ಕಾಣಬಹುದು. ಪ್ರಶ್ನೆ ನಂಬರ್ 15, ಅಡುಗೆ ಮನೆ ಹುಡುಗಿ ಕವನದಲ್ಲಿನ ಮುಖ್ಯ ಪಾತ್ರ ಯಾರು? ಉತ್ತರ, ಅಡುಗೆ ಮನೆ ಹುಡುಗಿ ಕವನದಲ್ಲಿನ ಮುಖ್ಯ ಪಾತ್ರ ಅಡುಗೆ ಮನೆಯ ಹುಡುಗಿ. 16, ಅಡುಗೆ ಮನೆ ಹುಡುಗಿಯ ಆಸೆ, ಕನಸು ಹಾಗೂ ನೋವುಗಳು ಯಾರ ಮನಸ್ಸನ್ನು ತಟ್ಟುತ್ತವೆ? ಉತ್ತರ, ಅಡುಗೆ ಮನೆ ಹುಡುಗಿಯ ಆಸೆ, ಕನಸು ಹಾಗೂ ನೋವುಗಳು ಓದುಗರ ಮನಸ್ಸನ್ನು ತಟ್ಟುತ್ತವೆ. 17, ವಹಿದೇಯವರ ಭಾಷಾ ಶೈಲಿ ಎಂತಹದ್ದು? ಉತ್ತರ, ವಹಿದೇಯವರ ಭಾಷಾ ಶೈಲಿಯೂ ಸರಳ ಹಾಗೂ ಸುಂದರವಾದದ್ದು. ಪ್ರಶ್ನೆ ನಂಬರ್ 18, ವಹಿದೇಯವರ ಭಾಷಾ ಶೈಲಿಯ ವಿಶೇಷತೆ ಏನು? ಉತ್ತರ, ಓದುಗರನ್ನು ಆಹ್ಲಾದಕರಗೊಳಿಸುವುದು ವಹಿದೇಯವರ ಭಾಷಾ ಶೈಲಿಯ ವಿಶೇಷತೆ. ಪ್ರಶ್ನೆ ನಂಬರ್ 19, ಅಡುಗೆ ಮನೆ ಹುಡುಗಿ ಕವನ ಏನನ್ನ ಸಾರುತ್ತದೆ? ಉತ್ತರ, ಅಡುಗೆ ಮನೆ ಹುಡುಗಿ ಕವನ ಮಹಿಳೆಯರ ಕನಸುಗಳಿಗೆ ಬೆಲೆ ನೀಡುವ ಅಗತ್ಯವನ್ನು ಸಾರುತ್ತದೆ. ಪ್ರಶ್ನೆ ನಂಬರ್ 20, ಅಡುಗೆ ಮನೆ ಹುಡುಗಿ ಕವನ ಸೂಕ್ಷ್ಮವಾಗಿ ಕಟ್ಟಿಕೊಡುವುದೇನು? ಉತ್ತರ, ಅಡುಗೆ ಮನೆ ಹುಡುಗಿ ಕವನ ಹೆಣ್ಣಿನ ಸಂವೇದನೆಯನ್ನು ಸೂಕ್ತವಾಗಿ ಕಟ್ಟಿಕೊಡುತ್ತದೆ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದಂಥ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.